ಸಿದ್ದರಾಮಯ್ಯನವರ ಬಣದ ಶಾಸಕರ ವಿದೇಶ ಪ್ರವಾಸ. ನಾಳೆ ರಾತ್ರಿ 8 ಗಂಟೆ ಫ್ಲೈಟಿಗೆ ಶಾಸಕರುಗಳು ಆಸ್ಟ್ರೇಲಿಯಾ ನ್ಯೂಜಿಲೆಂಡ್ಗೆ ಹೊರಟು ನಿಂತಿದ್ದಾರೆ. ಇಂಟ್ರೆಸ್ಟಿಂಗ್ಲಿ 24 MLAಗಳು 3 MLCಗಳ ತನಕ ಬಂದಿತ್ತು ಪಟ್ಟಿ. ಈ ಪ್ರವಾಸ ಅತಿ ಹೆಚ್ಚು ಚರ್ಚೆಯಾದ ಕಾರಣಕ್ಕೋ ಏನು, ಕೆಲವು ಶಾಸಕರು ನಾವು ಬರಲ್ಲ ಅಂದಿದ್ದಾರೆ. ಈಗ ಅಂತಿಮವಾಗಿ 19 MLAಗಳು ಹೋಗ್ತಾ ಇದ್ದಾರಂತೆ. 19 ಜನ ಶಾಸಕರು, ಅವರಲ್ಲೊಬ್ಬ ಸಚಿವರು ಇದ್ದಾರೆ, ಕೆ ವೆಂಕಟೇಶ್, ಪಶುಸಂಗೋಪನಾ ಇಲಾಖೆ ಸಚಿವರು. ಮೊದಲು ಹೋಗ್ತೀನಿ ಅಂದಿದ್ದೆ, ಈಗ ಹೋಗ್ತಿಲ್ಲ ಅಂದಿದ್ರು, ಅಂತಿಮವಾಗಿ ಹೋಗ್ತಾ ಇದ್ದಾರೆ. ನಾಳೆ ರಾತ್ರಿ 8 ಗಂಟೆಗೆ ಹೊರಟು ಮಾರ್ಚ್ 1ನೇ ತಾರೀಕು ವಾಪಸ್ ಬರ್ತಾರೆ. ಒಂದು ಹಂತದಲ್ಲಿ 35 ಶಾಸಕರು ಹೋಗಬಹುದು ಅಂತಿತ್ತು. ಅಂತಿಮವಾಗಿ 19 ಜನರ ಪಟ್ಟಿ ಫೈನಲ್ ಆದಂಗಿದೆ. ಅನೇಕ ಹಿರಿಯ ಕಾಂಗ್ರೆಸ್ಸಿಗರು ಇದನ್ನು ಸಮರ್ಥನೆ ಮಾಡಿಕೊಂಡಿದ್ದಾರೆ. ಶಿವರಾಜ್ ತಂಗಡಗಿ, ರಾಘವೇಂದ್ರ ಹಿಟ್ನಾಳ್, ಕೊಳ್ಳೇಗಾಲದ ಶಾಸಕ ಕೃಷ್ಣಮೂರ್ತಿ ಮುಂತಾದವರು. ಕೆಲವೊಂದಿಷ್ಟು ಶಾಸಕರು ವಿದೇಶಿ ಪ್ರವಾಸಕ್ಕೆ ಹೋದರೆ ತಪ್ಪೇನು, ತಮ್ಮ ಸ್ವಂತ ಇದರಿಂದ ವಿದೇಶಕ್ಕೆ ಹೋದ್ರೆ ತಪ್ಪೇನಿದೆ. ಈ ಮಾಧ್ಯಮದೊಳಗೆ ಅದು ಸೃಷ್ಟಿಯಾಗೈತೆ ಅಷ್ಟೇ. ಬಜೆಟ್ ಸೆಷನ್ 6ನೇ ತಾರೀಕು ಅನ್ನೋದ್ರಾಗ ವಾಪಸ್ ಬರ್ತಾರೆ. ಸಿದ್ದರಾಮಯ್ಯ ಸಾಹೇಬರು ಬೆಂಬಲಿಗರು 140 ಮಂದಿ ಅದಾರ. DK ಶಿವಕುಮಾರ್ ಬೆಂಬಲಿಗರು 140 ಮಂದಿ ಅದಾರ. ಅವ್ರ ಬೆಂಬಲಿಗರು ಇವ್ರ ಬೆಂಬಲಿಗರು ಅಂತ ಡಿವೈಡ್ ಯಾಕೆ ಮಾಡಬೇಕ್ರಿ? ನಿಮ್ಮ ಕೈಗೆ ಒಂದು ಲಿಸ್ಟ್ ಕೊಟ್ಟಾರನ ಸಿದ್ದರಾಮಯ್ಯ ಸಾಹೇಬರು, ಇಲ್ಲ DK ಶಿವಕುಮಾರ್ ಸಾಹೇಬರು ನಿಮ್ಮ ಕೈಯಲ್ಲಿ ಲಿಸ್ಟ್ ಕೊಟ್ಟಾರ? ಕೊಟ್ಟಿಲ್ಲ. ನಾವು ಕಾಂಗ್ರೆಸ್, ನಾವಿಬ್ಬರದು ನಮ್ಮಲ್ಲಿ ಯಾವುದು ಗುಂಪುಗಾರಿಕೆ ಆಗಲಿ ಮತ್ತೊಂದಾಗಲಿ ಇಲ್ಲೇ ಇಲ್ಲ. ಅವರಿಬ್ಬರು ನಾಯಕತ್ವವನ್ನು ಒಪ್ಕೊಂಡು ಕೆಲಸವನ್ನು ಮಾಡ್ತಾ ಇದ್ವಿ. ಈ ಶಾಸಕರು ವಿದೇಶಕ್ಕೆ ಹೋದ್ರೆ ಪಾಪ ಒಂದು ವಾರ ಫ್ಯಾಮಿಲಿ ಕರ್ಕೊಂಡು ಹೋಗಿ ಬರ್ತಾರೆ, ತಪ್ಪೇನಿದೆ. 8-10 ದಿವಸ ವಿದೇಶಕ್ಕೆ ಹೋದ್ರೆ ಆಡಳಿತ ಮೇಲೆ ಏನು ಪ್ರಭಾವ ಬೀರುತ್ತೆ? ಇಲ್ಲ, ನಾನು ಹೋಗ್ಬೇಕು ಅನ್ಕೊಂಡಿದ್ದೆ ನನ್ನ ದುಡ್ಡಲ್ಲಿ. ನೀವೆಲ್ಲ ಕೇಳೋದಕ್ಕೆ ನಾನು ಭಯ ಬಿದ್ದುಬಿಟ್ಟೇನೆ. ನಮ್ಮ ದುಡ್ಡಿನಾಗ ಹೋಗ್ಬಾರ್ದೇನಪ್ಪ ಅಂಥೇಳಿ ಬೇರೆ ಬೇರೆ ಕ್ಷೇತ್ರದಲ್ಲಿ ಕೆಲಸ ಇರೋದ್ರಿಂದ ನಾನು ಈ ತಿಂಗಳ ಹೋಗೋ ತೀರ್ಮಾನ ನಾನು ಮಾಡಿಲ್ಲ. ಬಸವರಾಜ ಶಿವಣ್ಣವರು, ನಮ್ಮ ಶ್ರೀನಿವಾಸ್ ಅವರು, ಚಿಮ್ಮನಕಟ್ಟಿ ರಾಜು ಅವರು, JT ಪಾಟೀಲ್ರು, ಯಶವಂತ ಗೌಡರು ಎಲ್ಲ ಮಾತಾಡಿದ್ವಿ, ಹೋಗಿ ಬರೋಣ ಒಂದು 10 ಡೇಸ್ ಅಂತೇಳಿ. ಸೌತ್ ಆಫ್ರಿಕಾ, ಕೀನ್ಯಾ ಹೋಗೋಣಂತ ಪ್ಲಾನ್ ಮಾಡಿದ್ದೆ. ನಾನು ಹಿಂದಿನ ತಿಂಗಳೂ ಹೋಗಿದ್ದೆ, ನೀವು ಕೇಳಲಿಲ್ಲ ವಿದೇಶಕ್ಕೆ. ಯಾಕೆ ದುಬೈಗೆ ಹೋಗಿದ್ದೆ, ಅವಾಗ ನೀವು ಒಬ್ಬರು ಕೇಳಿಲ್ಲ. ನಾನು ಹೋಗ್ತಾ ಇಲ್ಲ, ಅನಿವಾರ್ಯ ಕಾರಣಗಳಿಂದ. ಕ್ಷೇತ್ರದಲ್ಲಿ ಸ್ವಲ್ಪ ಡೆವಲಪ್ಮೆಂಟ್ ಕೆಲಸ ಇದೆ. ಅದು ಪಕ್ಷ, ಸರ್ಕಾರ ಅಥವಾ ಆ ಗುಂಪು ಈ ಗುಂಪು ಅಂತಲ್ಲ, ಆ ಬಣ ಈ ಬಣ ಅಂತ ಬಣಿಸ್ಬಿಟ್ರೆ ಅಂತ. ಇದು ಯಾವ ಬಣ ಅಲ್ಲ, ನಮ್ಮ ಬಣ ಅಂತ. ಇದು ಯಾವುದೇ ಗುಂಪಿನ ಪ್ರವಾಸ ಅಲ್ಲ, ಪಕ್ಷದ ಅಥವಾ ಸರ್ಕಾರದಲ್ಲ, ಆ ಗುಂಪು ಈ ಗುಂಪು ಅಂತಲ್ಲ, ವೈಯಕ್ತಿಕವಾಗಿ ಹೋಗಬೇಕು ಅಂತ ತೀರ್ಮಾನ ಆಗಿರೋದ್ರಿಂದ ಹೋಗಿ ಬರ್ತಾಯಿದೆ. ಮನೆ ಮುಖ್ಯಮಂತ್ರಿಗಳು ಕೂಡ ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧ ಅಂತ ಹೇಳಿದ್ದಾರೆ. ಉಪಮುಖ್ಯಮಂತ್ರಿಗಳು ಕೂಡ ರಾಜ್ಯಾಧ್ಯಕ್ಷ, ಅವರು ಕೂಡ ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧ ಅಂತ ಹೇಳಿದ್ದಾರೆ. ಹಾಗಾಗಿ ಬಣ್ಣ ಅಂತಕ್ಕಂಥದ್ದು ಮಾಧ್ಯಮದ ಸೃಷ್ಟಿ ಅಂತಕ್ಕಂಥದ್ದು ನಾನು ಹೇಳಕ್ಕೆ ಬಯಸ್ತೀನಿ. ಇದರೊಂದಿಗೆ ಇವತ್ತಿನ ಪಾರ್ಟಿ ರೌಂಡ್ಸ್ ಮುಗಿಸ್ತಾ ಇದ್ದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.